ಮ್ಯಾಮ್ ಬ್ಲೂ ಪ್ರಿಂಟ್ ತರಾನೇ ಕ್ವೆಶ್ಚನ್ ಪೇಪರ್ ಬರ್ತದಾ ಮ್ಯಾಮ್? ಬ್ಲೂ ಪ್ರಿಂಟ್ ಒಂದು ನೆಪ ಮಾತ್ರ. ನಿಮಗೆ ಶಾರ್ಟ್ ಕಟ್ ಬೇಕಾಗಿದೆ. ಆರ್ಟ್ಸ್ ಟ್ರೂತ್ ಹೇಳ್ಬಿಟ್ರು ಆದರ್ ಸರ್. ಮ್ಯಾಮ್ ಬ್ಲೂ ಪ್ರಿಂಟ್ ತರಾನೇ ಕ್ವೆಶ್ಚನ್ ಪೇಪರ್ ಬರ್ತದಾ ಮ್ಯಾಮ್? ಬರ್ತದ ನಂಗೂ ಗೊತ್ತಿಲ್ಲ ಅಣ್ಣ. ಎಷ್ಟ್ ಸಲ ಹೇಳಿದ್ವಿ, ಅಣ್ಣಂದಿರರೆ ಅಕ್ಕಂದಿರರೆ ಎಲ್ರಿಗೂ ಹೇಳ್ತಾ ಇದ್ದೇನೆ. ಬ್ಲೂ ಪ್ರಿಂಟ್ ಪ್ರಕಾರ ಅಂದ್ರೆ ಏನು? ಬ್ಲೂ ಪ್ರಿಂಟ್ ಅಲ್ಲಿ ಪ್ರತಿಯೊಂದು ಟಾಪಿಕ್ ಕೊಟ್ಟಿದ್ದಾರೆ, ಇದೇ ಕ್ವಶನ್ ಬರುತ್ತೆ ಅಂತ. ಯಾಕ್ರಿ ಅಷ್ಟು ತಲೆ ಕೆಡ್ಸ್ಕೊತೀರಾ? ನನಗೇನ್ ಅನ್ಸುತ್ತೆ ಅಂತ ಆನೆಸ್ಟ್ ಆಗಿ ಹೇಳ್ಬಿಡ್ತೀನಿ. ನಿಮಗೆ ಎಲ್ರಿಗೂ ಒಂದು ಶಾರ್ಟ್ ಕಟ್ ಬೇಕಾಗಿದೆ. ಹೆಂಗೆ ಕಡಿಮೆ ಟೈಮ್ ಅಲ್ಲಿ ನಾವು ಮಾರ್ಕ್ಸ್ ಅನ್ನ ಗಳಿಸ್ಬೇಕು. ಅದಕ್ಕೆ ಬ್ಲೂ ಪ್ರಿಂಟ್ ಒಂದು ನೆಪ ಮಾತ್ರ. ಮಾಡೆಲ್ ಪೇಪರ್ ಸಹ ಒಂದು ನೆಪ, ಪ್ರಿಪರೇಟರಿ ಎಕ್ಸಾಮ್ ಕ್ವಶನ್ ಪೇಪರ್ ಸಹ ಒಂದು ಇದು ನೆಪ. ನಿಮಗೆ ಯಾರಿಗೂ ಹಾರ್ಡ್ ವರ್ಕ್ ಮಾಡಿ ಮಾರ್ಕ್ಸ್ ಅನ್ನ ಗಳಿಸೋ ಆಸೆ ಇಲ್ಲ. ಅದಕ್ಕೋಸ್ಕರನೇ ಈ ಎಲ್ಲಾ ಅಡ್ಡದಾರಿಗಳು ನಿಮಗೆ ಕ್ವಶನ್ಸ್ ಗಳ ರೂಪದಲ್ಲಿ ಬರ್ತಾ ಇವೆ. ಆನೆಸ್ಟ್ ಆಗಿ ಹೇಳ್ತೇನೆ, ಏನೇ ಆಗ್ಲಿ ಮಾಡೆಲ್ ಕ್ವಶನ್ ಪೇಪರ್ ನಾನೇನಾದ್ರೂ ನಿಮ್ ಜಾಗದಲ್ಲಿ ಇದ್ರೆ, ನನಗೇನಾದ್ರೂ ಈ ಮೂಮೆಂಟ್ ಅನಿಸ್ತಾ ಇತ್ತಂದ್ರೆ, ನಾನೇನು ಓದಿಲ್ಲ ಅಂದ್ರೆ ಎಲ್ಲಾ ಸೈಡಿಗೆ ಹಾಕ್ತಿದ್ದೆ. ಒನ್ ಶಾರ್ಟ್ ವಿಡಿಯೋಸ್ ಸ್ಟಾರ್ಟ್ ಮಾಡ್ತಾ ಇದ್ದೆ. 3 ತಾಸು 4 ತಾಸು ಎಷ್ಟೇ ಇರ್ಲಿ ಒಂದ್ಸಲ ಎಲ್ಲಾ ನೋಡ್ಬಿಡ್ತಿದ್ದೆ. ಪಾಯಿಂಟ್ಸ್ ಗಳನ್ನ ನೋಟ್ಸ್ ಗಳನ್ನ ಮಾಡ್ಕೊಳ್ತಾ ಹೋಗ್ತಾ ಇದ್ದೆ. 3 ಮಂತ್ಸ್ ಇದೆ, ಒಂದೊಂದೇ ಡೇಗೆ 2 ಚಾಪ್ಟರ್ಸ್ ಗಳನ್ನ ಟಾರ್ಗೆಟ್ ಮಾಡಿ. ದ್ಯಾಟ್ ವುಡ್ ಹ್ಯಾವ್ ಬಿನ್ ಮೈ ಸ್ಟ್ರಾಟಜಿ. ಈ ರೀತಿ ಕಮೆಂಟ್ಸ್ ಗಳನ್ನ ನಾನು ಏನ್ ಮಾಡ್ತಾ ಇದ್ದೆ, ನನ್ನ ಮೈಂಡ್ ನಿಂದ ಡಿಲೀಟ್ ಮಾಡ್ತಾ ಇದ್ದೆ, ಹಾಗೆ ಚಾಟ್ ನಿಂದ